ವಾರ ಕಳೆದು 8 ದಿನಕ್ಕೆ ಕಾಲಿಟ್ಟ ಇರಾನ್ ಇಸ್ರೇಲ್ ಯುದ್ಧ. ತೆಹರಾನ್ ಮೇಲೆ ಮುಂದುವರಿದ ಜಂಟಿ ಅಟ್ಯಾಕ್. ಲೆಬನಾನ್ ಮೇಲೂ ದಾಳಿ. ಜೆರುಸಲೇಂ ದಕ್ಷಿಣ ಇಸ್ರೇಲ್ನಲ್ಲಿ ಮೊಳಗಿದ ಸೈರನ್ ಶಬ್ದ. ಬೇಷರತ್ ಶರಣಾದ್ರೆ ಮಾತ್ರ ಯುದ್ಧ ನಿಲ್ಲತ್ತೆ. ಅದಕ್ಕೂ ಮೊದಲು ಇರಾನ್ನ ಹೋರಾಟದ ಶಕ್ತಿ, ಸೇನಾ ಬಲವನ್ನ ನಾಶ ಮಾಡ್ತೇವೆ. ಆಪರೇಷನ್ ಎಪಿಕ್ ಫ್ಯೂರಿಯ ಉದ್ದೇಶವೇ ಇದು. ಅಮೆರಿಕ ಅಧ್ಯಕ್ಷನ ಎಚ್ಚರಿಕೆ. ಮೂವತ್ತು ಯುದ್ಧ ನೌಕೆಗಳನ್ನು ಸಮುದ್ರದಲ್ಲಿ ಮುಳುಗಿಸಿದ್ದೇವೆ. ಇರಾನ್ನ ಪ್ರತಿದಾಳಿಯ ಪ್ರಮಾಣ 90% ಕುಸಿದಿದೆ. ಮೂಲಭೂತವಾದಿ ಉಗ್ರ ಸರ್ಕಾರ ಇರಬಾರದು ಅಂತ ಅಮೆರಿಕದ ರಣಕಹಳೆ. ಹಾರ್ಮುಜ್ ಜಲಸಂಧಿ ಬಂದ್ ಆಗಿದೆ ಅಂತ ಆತಂಕ ಬೇಡ. ಭಾರತದಲ್ಲಿ ಯಾವುದೇ ರೀತಿಯ ತೈಲ ಕೊರತೆಯೂ ಇಲ್ಲ. ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಮಾಹಿತಿ. ಯುದ್ಧದ ಎಫೆಕ್ಟ್. ಗೃಹ ಬಳಕೆಯ ಸಿಲಿಂಡರ್ 60 ರೂಪಾಯಿ ಹೆಚ್ಚಳ. ವಾಣಿಜ್ಯ ಬಳಕೆ ಸಿಲಿಂಡರ್ ಬೆಲೆಯಲ್ಲಿ 115 ರೂಪಾಯಿ ಏರಿಕೆ. ಹೊಸ ದರಗಳು ಇವತ್ತಿನಿಂದಲೇ ಜಾರಿ. ಗ್ರಾಹಕರ ಜೇಬಿಗೆ ಮತ್ತಷ್ಟು ಹೊರೆ. ಕರಾವಳಿಯ ಉದ್ಯಮಗಳ ಮೇಲೆ ಇಸ್ರೇಲ್ ಇರಾನ್ ಯುದ್ಧದ ಪರಿಣಾಮ. ಕಾಫಿ, ಗೋಡಂಬಿ, ಮೀನಿನ ಉತ್ಪನ್ನಗಳ ಹಡಗುಗಳು ದುಬೈನ ಜಿಬೆಲ್ ಅಲಿ ಬಂದರಿನಲ್ಲಿ ಲಂಗರು. ನವಮಂಗಳೂರು ಬಂದರಿನಲ್ಲೂ ಸಿಲುಕಿವೆ 54 ಕಂಟೈನರ್ಗಳು. ಕಮಲ ದಳ ದೋಸ್ತಿಯಲ್ಲಿ ಶುರುವಾಯ್ತಾ ಕೋಲ್ಡ್ ವಾರ್. ಮಂಡ್ಯ ಹಾಸನ ವಿಚಾರಕ್ಕೆ ಮುನಿಸು. ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತ್ಯೇಕ ಚೊಂಬು ಹೋರಾಟ. ಜೆಡಿಎಸ್ನಿಂದಲೂ ಏಕಾಂಗಿಯಾಗಿಯೇ ಚಾರ್ಜ್ ಶೀಟ್ ಬಿಡುಗಡೆ. ಬಿಜೆಪಿಯವರಿಗೆ ದೇಶವನ್ನ ಆರ್ಥಿಕವಾಗಿ ಹೇಗೆ ನಡೆಸಬೇಕು ಗೊತ್ತಿಲ್ಲ. ಕೇಂದ್ರ ಸರ್ಕಾರದ ಅನ್ಯಾಯದಿಂದಾಗಿ ಸಾಲದ ಹೊರೆಯಾಗಿದೆ. ಬಿಜೆಪಿ ಸಾಲರಾಮಯ್ಯ ವ್ಯಂಗ್ಯಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿ. ಮತ್ತೆ ಜಾರಕಿಹೊಳಿ ಬ್ರದರ್ಸ್ ಕೆಣಕಿದ ಡಿಸಿಎಂ ಡಿಕೆಶಿ. ಚಿಕ್ಕೋಡಿ ಜಿಲ್ಲೆ ಘೋಷಣೆ ಸಂಬಂಧ ಸಾಹುಕಾರ್ ಸಹೋದರರ ವಿರುದ್ಧ ಡಿಕೆ ಶಿವಕುಮಾರ್ ನಿಲುವು. ಅದೊಂದು ಹೇಳಿಕೆಯಿಂದ ಶೀತಲ ಸಮರ. ಹುಬ್ಬಳ್ಳಿಯಲ್ಲಿ ನಿರುಪಯುಕ್ತ ವಸ್ತುಗಳಿದ್ದ ಶೆಡ್ಗೆ ಬೆಂಕಿ. ಸಿದ್ದಾರೂಢ ಮಠದ ಮಹಾದ್ವಾರದ ಬಳಿ ಶಾರ್ಟ್ ಸರ್ಕ್ಯೂಟ್ನಿಂದ ಅವಘಡ ಶಂಕೆ. ಬೆಂಕಿ ನಂದಿಸುವಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಯಶಸ್ವಿ. ಕಸದ ರಾಶಿಗೆ ಹಚ್ಚಿದ್ದ ಬೆಂಕಿಯ ಕಿಡಿಯಿಂದ ಧಗಧಗಿಸಿದ ಗೋದಾಮು. ಆರ್ಎನ್ಆರ್ ಭತ್ತದ 750 ಚೀಲಗಳು ಬೆಂಕಿಗಾಹುತಿ. 20 ಲಕ್ಷಕ್ಕೂ ಹೆಚ್ಚು ನಷ್ಟ. ರಾಯಚೂರು ಜಿಲ್ಲೆ ಸಿಂಧನೂರು ನಗರದ ಸುಖಾಲಪೇಟೆಯಲ್ಲಿ ಘಟನೆ. ಬಳ್ಳಾರಿ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯದಿಂದ ಮತ್ತೊಂದು ಎಡವಟ್ಟು. ಗರಿಷ್ಠ 700 ಅಂಕಕ್ಕೆ 1080 ಮಾರ್ಕ್ಸ್ ಕೊಟ್ಟು ಪಾಸ್. ಬಿಬಿಎ 3ನೇ ಸೆಮಿಸ್ಟರ್ ಅಂಕಪಟ್ಟಿ ನೋಡಿ ವಿದ್ಯಾರ್ಥಿಗಳೇ ಶಾಕ್. ಬೆದರಿಕೆ ಆರೋಪದಲ್ಲಿ ಬಿಗ್ ಬಾಸ್ ಸ್ಪರ್ಧಿಯಾಗಿದ್ದ ರಜತ್ ವಿರುದ್ಧ ಎಫ್ಐಆರ್. ಕೆಆರ್ಪುರಂ ಪೊಲೀಸರಿಂದ ಮುಂದುವರೆದ ತನಿಖೆ. ದೂರುದಾರ ಗಿರೀಶ್ ಕುಮಾರ್ಗೆ ನೋಟಿಸ್ ನೀಡಿ ಸಾಕ್ಷ್ಯ ಒದಗಿಸುವಂತೆ ಸೂಚನೆ. ವೆಂಕಟಗಿರಿ ಕೋಟೆ ಖಾಸಗಿ ಲೇಔಟ್ನಲ್ಲಿ ಚಿನ್ನದ ಆಸೆ ತೋರಿಸಿ 20 ಲಕ್ಷ ದರೋಡೆ. ದರೋಡೆ ಪ್ರಕರಣ ಭೇದಿಸಿದ ವಿಜಯಪುರ ಠಾಣೆ ಪೊಲೀಸರು. 5 ದರೋಡೆಕೋರರ ಬಂಧನ. ಆನೇಕಲ್ನ ಗುಮ್ಮಳಾಪುರದಲ್ಲಿ ಮಧ್ಯರಾತ್ರಿ ಕಾಣಿಸಿಕೊಂಡ ಕಾಡಾನೆ. ಗ್ರಾಮದಲ್ಲಿ ಒಂಟಿ ಸಲಗದ ಜಾಲಿ ರೌಂಡ್ಸ್. ಗ್ರಾಮಸ್ಥರ ಮೊಬೈಲ್ ಕ್ಯಾಮೆರಾದಲ್ಲಿ ಓಡಾಟದ ದೃಶ್ಯ ಸೆರೆ.
ಬರೋಬ್ಬರಿ 10 ಕೋಟಿ ಲಾಟರಿ ಗೆದ್ದ ಪಿಕಪ್ ಡ್ರೈವರ್. ಭಾರತ ಮೂಲದ ವಿಭಿಷ್ಗೆ ಬಂಪರ್ ಲಾಟರಿ. 15 ವರ್ಷಗಳಿಂದ ಶಾರ್ಜಾದಲ್ಲಿ ಲಾಟರಿ ಖರೀದಿಸುತ್ತಿದ್ದ ಚಾಲಕ. ಸ್ಯಾಂಡಲ್ವುಡ್ ಸಿಂಡ್ರೆಲಾಗೆ ಬರ್ಡೇ ಸಂಭ್ರಮ. ಹುಟ್ಟುಹಬ್ಬ ಆಚರಿಸುವುದಕ್ಕೆ ಬೆಂಗಳೂರಿಗೆ ಬಂದ ಯಶ್. ರೇಸ್ಕೋರ್ಸ್ ಬಳಿಯ ನಿವಾಸದಲ್ಲಿ ಅಭಿಮಾನಿಗಳನ್ನ ಭೇಟಿಯಾಗಲಿರೋ ರಾಧಿಕಾ ಪಂಡಿತ್. ಕೆಲವೇ ಕ್ಷಣಗಳಲ್ಲಿ ಧುರಂಧರ್ ದಿ ರಿವೆಂಜ್ ಸಿನಿಮಾದ ಟ್ರೇಲರ್ ರಿಲೀಸ್. ಮಾರ್ಚ್ 19ಕ್ಕೆ ಬಿಡುಗಡೆಯಾಗ್ತಾ ಇರೋ ಲವ್ ಮಾಕ್ಟೇಲ್ 3 ಟ್ರೇಲರ್ ಕೂಡ ಇವತ್ತೇ ಔಟ್. ಚಿತ್ರಮಂದಿರಕ್ಕೂ ಮೊದಲೇ ಕ್ಲಾಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.